ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮರ್ಸ್. ಸದ್ಯಕ್ಕೆ ಟ್ರ್ಯಾಕ್ಟರ್ ತೊಗೊಂತೀನಿ, ಯಾಕಂದ್ರೆ ನಮ್ಮ ಅಣ್ಣವರು ಕ್ರಾಸ್ ಕುಂಟು ಹೊಯ್ತಿದ್ರೆ ನಾವೊಂದು ಹತ್ತಿ ಬಿತ್ತಿದ್ರಲ್ಲ ಅವೆಲ್ಲ ಕ್ರಾಸ್ ಕುಂಟು ಹೊಡಿಬೇಕು. ಅದ್ರ ಸಲಗಿಂದ ನೋಡೋಕತ್ತಿರಲ್ಲ ಇಂದ ಗಾಡಿದು ಏನು ಕ್ರಾಸ್ ಕುಂಟು ಅದೇನಿಲ್ಲ ಅಂತ ತೋರಿಸ್ತೀನಿ ಸತಿ. ಅವರು ಕ್ರಾಸ್ ಕುಂಟು ಹೊಯ್ತಿದ್ರು, ಅದಕ್ಕೆಲ್ಲ ಕ್ರಾಸ್ ಕುಂಟು ಹಾಕಿಂದ ಹೋಗಿ ಬಂದೀನಿ. ಬರೀ ಸದ್ಯಕ್ಕೆ ಕ್ರಾಸ್ ಕುಂಟು ಅದು ಹಾಕಿನ ಬಂದಿಸಿ ನಮ್ಮ ಹೊಲನ ಕ್ರಾಸ್ ಕುಂಟು ಹೊಡ್ಯಾಮು. ನೋಡ್ರಿ ಯಾವ ಥರ ನಮ್ಮ ಕಡೆ ಬೆಳಕಿನ ದಂಡಿ ಅದು ಭಾಳ ಅಂದ್ರೆ ಇವಾಗ ಅದೆಲ್ಲ ಸರಿಯಾಗದ. ಟ್ರ್ಯಾಕ್ಟರ್ ಹೊಂಟದಾಗ ಅಂತ ಪರಿಚಯ ಎಲ್ಲ ಸ್ವಲ್ಪ ಇರಲ್ಲ ಅಂತ ಕಟ್ಟಿದ್ರೆ ಅಷ್ಟೇ. ಸರಿ ನೋಡ್ರಿ ಸದ್ಯಕ್ಕೆ ಈ ಥರ ಅದ ಸೆಂಟ್ರ್ ದಾರಿ ಆ ಸೈಡು ಮತ್ತು ಈ ಸೈಡ್ ಕೌಳಿ ಗದಿಗೆ ಇವೆಲ್ಲ ಕೌಳಿಗೆಲ್ಲ ಬಂದ ಇವಾಗ ಎಲ್ಲ ರಾಶಿ ಮಾಡ್ತಿರ್ತಾರೆ. ಆಲ್ಮೋಸ್ಟ್ ಎಲ್ಲ ರಾಶಿ ಆಗ್ಯಾವ. ಅಲ್ಲಿ ಒಂದು ಸ್ವೀಟ್ ಹೋಗ್ತಾವಟ್ಟೆ. ಬರ್ರಿ ನಾವು ಅದನ್ನು ಇಲ್ಲಿಂದ ನೋಡ್ರಿ ಎಂತ ಖಾಲಿ ಅದ. ಕ್ರಾಸ್ ಕುಂಟಿ ಒಂದು 20 ಕಿಲೋಮೀಟ್ರ್ ಇತ್ತು. 20 ಕಿಲೋಮೀಟ್ರ್ ನಮ್ಮ ಅಣ್ಣವ್ರು ಇದ್ರೆ ಅವರು ಕ್ರಾಸ್ ಕುಂಟಿ ಹಾಕ್ಯಂದು ಹೋಗಿರ್ತಾರೆ. ನಮ್ಗೆ ಹೊಲ ಹೊಡ್ಕೊಂತೀವಿ ಅಂತ ಅದು ಸರಕ್ಕೆ ಹೊರದಲ್ಲ ಹೊಡಿಯೋದಾಗ್ಯದ. ನಮ್ಮದು ಹೊಡೆದಲ್ಲ, ಅದಕ್ಕೆಲ್ಲ ಹೋಗಿ ಕುಂಟಿ ಹಾಕ್ಯಂದು ಬಂದಿಸಿ ನಮ್ಮದಿಟ್ಟು ಹೊಡಿಬೇಕು. ಇಷ್ಟು ದಿನ ಕ್ರಾಸ್ ಹೊಲ ಮಾಡಿದವರೆಲ್ಲ ಗೊತ್ತಿರ್ತದೆ ಯಾವ ಥರ ಕ್ರಾಸ್ ಕುಂಟಿ ಅದೆಲ್ಲ ಹೊಡಿತಾರಂತ. ಮಾಡ್ಲಾರ್ದ್ರೆ ಗೊತ್ತಾಗಲಿ ಅಂತ ತೋರಿಸ್ತೀನಿ. ಇದೊಂದು ಸೈತಿನ ಹೋದ ವರ್ಷನೂ ಕ್ರಾಸ್ ಕುಂಟಿ ಹೊಡೆದೆಲ್ಲ ತೋರಿಸಿದ್ದೆ. ನೋಡಿದ್ರೆ ಈ ವರ್ಷನೂ ನೋಡ್ರಿ ಬೇಕಿದ್ರೆ ಇನ್ನು ಬೇರೆ ಬೇರೆ ಹೊಸ್ದಾಗಿ ನೋಡ್ರಿ ಚಾನಲ್ ನೋಡ್ತಾ ಇರೋದಲ್ಲ ಅವ್ರಿಗೆ ಗೊತ್ತಾಗಲಿ. ಬರೀ ಸದ್ಯಕ್ಕೆ ಹೋಗಿಸಿ ಒಂದು 5-6 ಕಿಲೋಮೀಟ್ರ್ ಅದ. ಹೋಗಿಸಿ ಕ್ರಾಸ್ ಕುಂಟಿ ಹಾಕ್ಯಂದು ಮತ್ತು ವಾಪಸ್ ನಮ್ಮಲ್ಲಿ ಹೋಗಿಸಿ ಕ್ರಾಸ್ ಕುಂಟಿ ಹೊಡೆದ್ರಾಯ್ತು. ನೋಡೋಕತ್ತಿರಲ್ಲ ಜಸ್ಟ್ ಕ್ರಾಸ್ ಕುಂಟಿ ಹಾಕ್ಯಂದು ಬಂದೆ. ಸ್ವಲ್ಪ ಲೂಸ್ ಆಗಿತ್ತು ಅಂದ್ರೆ ಇಷ್ಟು ಲೂಸ್ ಆಗ್ಬಿಡ್ದು ನಮಗೆ. ಆ ಸೈಡ್ ಈ ಸೈಡಿಗೆ ಕಟ್ಟೋಡಿ ಹೊತ್ತಿನಾಗ ಯಾರಿಗೆ ಬಡಿತದಂತ ಇವೆಲ್ಲ ಚೈನ್ ಟೈಟ್ ಮಾಡಬೇಕು. 2 ಸೈಡಿಗೂ ಈ ಸೈಡ್ ಆ ಸೈಡ್ ಟೈಟ್ ಮಾಡಿ ಕರೆಕ್ಟ್ ಸೆಂಟ್ರಿಗೆ ಮಾಡ್ಕೋಬೇಕು. ಮಾಡ್ಕೊಂಡು ಎಸಿ ಇನ್ನೂ ಒಂದು ಇದ್ರ ಮ್ಯಾಗ ಕಲ್ಲು ಇತ್ತು. ಕಲ್ಲು ಸಮೇತಕ್ಕೆ ಕೆಳಗೆ ಬಿದ್ದದ. ಇವು ಮ್ಯಾಗ ಒಂದು ಕಲ್ಲು ಇಟ್ಟಿಗೆಸಿ ಆಮ್ಯಾಗ ಗಳೆ ಹೊಡಿಬೇಕು. ಬರೀ ಸದ್ಯಕ್ಕೆ ಅವ ಚೈನ್ ಟೈಟ್ ಮಾಡ್ಕೊಂಡು ಮನೆಗೆ ಹೋಗಿ ಒಂದು ಕಲ್ಲು ಇಟ್ಕೊಂಡು ಕ್ರಾಸ್ ಕುಂಟಿ ಹೊಡ್ಯಾಮ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮರ್ಸ್ ಒನ್. ಅಂದ್ರೆ ಮೊನ್ನೆ ಅಂದ್ರೆ ಹಿಂದಿನ ಗ್ರಾಸ್ ಕುಂಟಿ ಅದಲ್ಲ ಹಾಕ್ಯಾನ ಬಂದದ್ದು ನೋಡಿದ್ರಿ. ಅವತ್ತೇನೂ ಹೊಡೆದಾಗಲಿಲ್ಲ, ಬೇರೆ ಕೆಲಸ ಬಂತು, ಬೇರೆ ಕಡೆ ಹೋದ್ವಿ. ಈ ಸದ್ಯಕ್ಕೆ ಟೈಮ್ 6 ಗಂಟೆ ಆಗ್ಯದ. 6 ಗಂಟೆಗೆ ಸ್ವಲ್ಪ ಜಲ್ದಿನೇ ಹೊಡ್ಬೇಕಂತ ಬಂದಿನಿ. ನಿನ್ನೆ ಸಾಯಂಕಾಲ ಹೊಡೆದ್ವಿ ಸ್ವಲ್ಪ. ನಿನ್ನೆ ಸಾಯಂಕಾಲ ಆ ಸೈಡ್ ಅಲ್ಲಿ ಗಿಡ ಕಾಣುತ್ತಲ್ಲ ಆ ಪಟ್ಟಿ ಹೊಡೆದಾಗ್ಯದ. ಈಗ ಸದ್ಯಕ್ಕೆ ಹಿಂದೆ ಕಾಣುತ್ತಲ್ಲ ಇದೊಂದು ಪಟ್ಟಿ ಹೊಡಿಬೇಕಾಯ್ತೆ. ಅದಕ್ಕೆಲ್ಲ ಇದಟ್ಟು ಕ್ರಾಸ್ ಕುಂಟಿ ಹೊಡೆದೇಸಿ ಬಲ್ಲ ತಂದೇಸಿ ಕಟ್ಟಿಗೆ ದಬ್ಬಿಸಿ ಆಮ್ಯಾಗ ಕುಂಟಿ ಹೊಡೆದೇಸಿ ನೀರು ಹಚ್ಚಿ ಸ್ವಲ್ಪ ಒಂದು ಅರ್ಧ ಕುಂಟೆ ಹೋದಟ್ಟು ಶೇಂಗಾ ಬಿತ್ತಬೇಕು. ಉಳ್ದೆಲ್ಲ ಜಜ್ಜಿಲ್ಲ ಜೋಳ ಬಿತ್ತಬೇಕಂತ ಡಿಸೈಡ್ ಮಾಡಿ ನೋಡಮ್ಮ ಏನೇನು ಬಿತ್ತು ಅಂತ ತೋರಿಸ್ನಿ. ಬರ್ರಿ ಸದ್ಯಕ್ಕೆ ಜಲ್ದಿನೇ ಇದಟ್ಟು ಹೊಡ್ಕೊಂಡು ಬಲ್ಲ ಹಾಕಿನ ಒಂದೇಸಿ ಕಟ್ಟಿಗೆ ದಬ್ಬವು. ಬರೀ ಸದ್ಯಕ್ಕೆ ಕ್ರಾಸ್ ಕುಂಟಿ ಹೊಡೆದು ಯಾವ ಥರ ಅಂತ ತೋರಿಸ್ತೀನಿ. ಆಮೇಲೆ ಬಲ್ಲದ ಹಾಕಿನ ಬಂದೇಸಿ ದಬ್ಬದನ್ನು ತೋರಿಸ್ತೀನಿ, ಕುಂಟಿ ಹೊಡೆದನ್ನು ತೋರಿಸ್ತೀನಿ. ನೋಡೋಕದ್ರಲ್ಲ ಗಾಡಿ ಸದ್ಯಕ್ಕೆ ಇಲ್ಲಿ ಅದ. ಈಗ ಅರ್ಧವಲ್ಲ ಹೊಡೆದ್ನಿ. ಡೋಣ ಕಾಣುತ್ತಲ್ಲ ಈ ಬೆನ್ ಕಡೆದೇ ಸ್ವಲ್ಪ ಆ ಕಡೆ ಇತ್ತು, ಡೋಣದೇ ಈ ಕಡೆ ಬನ್ನಿ ನೋಡಿರಿ. ಈಗ ಹೊಡೆದದ್ದೆಲ್ಲ ಈ ಥರ ಕಾಣುತ್ತೆ. ಅಲ್ಲಿ ಡೈರೆಕ್ಟ್ ಗುಂಪಿ ಬಿದ್ದು ಕಸ ಹೊಡಿಲಾರ್ದೆಲ್ಲ ಈ ಥರ ಕಾಣುತ್ತೆ ನೋಡಿರಿ. ಇನ್ನು ಅಂಥ ಬೇರೆ ಸರಿಯಾಗಿ ಕಾಣೋದು ಅಂದ್ರೆ ಸಣ್ಣ ಸಣ್ಣ ಕಡ್ಡಿ ಕಾಣ್ತಲ್ಲ ಅದೆಲ್ಲ ಹತ್ತಿ ಕಡೆನೆ.
ಹೊಡೆದು ನೋಡ್ರಿ ಆ ಥರ ಬಿದ್ದದ ಕಿತ್ತಿ ಬಿದ್ದದ. ಈಗ ಇದನ್ನೇ ಬಲ್ಲ ಹಾಕೊಂಡು ಬಂದೇಸಿ ಒತ್ತಡಿಗೆ ಎಳ್ದೇಸಿ ಡೋಣಕ್ಕೆ ಹೋಗ್ಬಿಡೋದು. ಬೇಸಿಗೆ ಟೈಮ್ಗೆ ಸುಟ್ಟಿಗೆಸಿ ಡೋಣ ಕ್ಲೀನ್ ಮಾಡೋದು. ಬರೀ ಸದ್ಯಕ್ಕೆ ಇಲ್ಲಿ ಒಂದು ಸುತ್ತು ಬಿಟ್ಟಿಸಿ ಒಂದೆರಡು ಸುತ್ತು ಬರೀ ಈ ಥರ ಮಣ್ಣು ಹಾಕತ್ತ, ಈ ಥರ ಸಾಪ್ ಬರಕತ್ತ. ಇದೊಂದು ಸ್ಟ್ರೆಚ್, ಇದೊಂದು ಈ ಗಿಡ ಕಾಣತ್ತಲ್ಲ ಇದ್ರ ಸೀದಾ ಹೊಡೆದಂದ್ರೆ ಆ ಕಡೆ ಸ್ವಲ್ಪ ಬಿರ್ಸಂದೆಲ್ಲ ಆ ಕಡೆ ಜಲ್ದಿನೇ ಆಗ್ತದೆ. ಇದನ್ನೇ ಸ್ವಲ್ಪ ಕುಡ್ದಾಗ ಕಸ ಕೂಡುತ್ತದೆ, ಇದನ್ನೇ ಕಿತ್ತೈತಿ ಇಲ್ಲಿ ಕೊಡೋದಲ್ಲ, ಇಲ್ಲಿಂದ ಇಲ್ಲಿಗೆ ಕುಡ್ದಾಗ ಬರೀ ಕಸ ಕೂಡಕತ್ತ, ಒಂದಿಟ್ಟು ಉಳ್ಕೊಂತಲ್ಲ ಅದಕ್ಕೆ ಸ್ವಲ್ಪ ಸ್ಲೋ ಹೊಡಿಯಕತ್ತದ. ಬರೀ ಇನ್ನೂ ಅರ್ಧ ಆಗ್ಯದ, ಇನ್ನೂ ಒಂದು ಅರ್ಧ ಅದ. ಪಟ ಹೊಡಗಿಸಿ ಹೋಗಿಸಿ ಬಲ್ಲ ಹಾಕೊಂಡು ಬಂದಿಸಿ ಬಲ್ಲ ಹಾಕಿ ದಬ್ಬು.